ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ದುರಹಂಕಾರನಾಶಾಯ ಆವಿರ್ಭವತಿ ದೈವಿಕಂ ಕ್ರಿಮಿಕೀಟಾದಿರೂಪೇಣ ಕಲ್ಕೇರಾಗಮನಂ ಸದಾ. God will come to nature in any form to eliminate the arrogance of human being. God may come in any form like transmissible diseases through insects, animal, or any being in Kalki avatar. ದುರಹಂಕಾರ ನಾಶಾಯ, ಜನರ ದುರಹಂಕಾರವನ್ನು ನಾಶ ಮಾಡಲು ಆವಿರ್ಭವತಿ ದೈವಿಕಂ ದೇವರು ಬಂದು ನಿಲ್ಲುತ್ತಾನೆ. ಯಾವ ರೂಪದಲ್ಲಿ? ಕ್ರಿಮಿಕೀಟಾದಿ ರೂಪೇಣ, ಕ್ರಿಮಿಕೀಟಗಳ ರೂಪದಲ್ಲಿ, ಸಾಂಕ್ರಾಮಿಕ ರೋಗದ ರೂಪದಲ್ಲಿ ಕಲ್ಕಿಯ ಆಗಮನ ಆಗುತ್ತದೆ. ಕಲ್ಕಿಯರ ಆಗಮನಂ ಸದಾ. ಅನ್ನಂಚ ಸಕಲಂ ಖಾತ್ವ ಕರೋತಿ ವ್ಯರ್ಥ ಭೋಜನಂ ತದೇವ ಅನ್ನನಾಶಾಯ ಕಾರಣಂ ಭವತಿ ನಿಶ್ಚಿತಂ. ವಾಟ್ ವಿ ಈಟ್ ಎವ್ರಿಥಿಂಗ್ ಆ್ಯಂಡ್ ವೇಸ್ಟ್ ಅವರ್ ಫುಡ್, ದಿಸ್ ಓವರ್ ವೇಸ್ಟೇಜ್ will again escort to the shortage of food in the near future. ಅನ್ನಂಚ ಸಕಲಂ ಖಾತ್ವ, ಅನ್ನವೆಲ್ಲವನ್ನೂ ತಿಂದು, ಕರೋತಿ ವ್ಯರ್ಥ ಭೋಜನಂ, ಹೆಚ್ಚಾಗುವಷ್ಟು ಭೋಜನ ಅಂತಂದರೆ ವಾಂತಿ ಬರುವಷ್ಟು ತಿಂತಾರೆ ಜನಗಳು. ತದೇವ ಅನ್ನನಾಶಾಯ, ಇದೇ ದುರಹಂಕಾರ, ಇದೇ ದುರಾಸೆಯೇ ಒಂದು ದಿವಸ ಅನ್ನದ ಕೊರತೆಗೆ ಕಾರಣವಾಗುತ್ತದೆ. ತದೇವ ಅನ್ನನಾಶಾಯ ಕಾರಣಂ ಭವತಿ ನಿಶ್ಚಿತಂ. ಪತನಂ ಪ್ರತಿದಲಂ ತತ್ರ ಹಸ್ತಮಸ್ತಂಗತೆ ಸತಿ ಕಮಲೆ ಕಮಲೋತ್ಪತ್ತಿ ಮೋದಿ ಚಂದ್ರಮಿವಾಂಬಸ. Even the sun shuts down, the sunset no doubt leads to darkness, but we should not worry. It gives rises to another moon which spreads enchantment. ಪತನಂ ಪ್ರತಿದಲಂ ತತ್ರ, ಎಲ್ಲ ದಳಗಳು, ಎಲ್ಲ ಎಲೆಗಳು ಉದುರಿದರೂ, ಹಸ್ತಮಸ್ತಂಗತೆ ತಸಿ, ಎಲ್ಲ ಹಸ್ತಂಗತವಾದರೂ, ಕಮಲೆ ಕಮಲೋತ್ಪತ್ತಿ, ಕತ್ತಲೆಯಲ್ಲಿಯೂ ಬೆಳಕು ಕಾಣುತ್ತದೆ. ಚಂದ್ರ ಆಕಾಶದಲ್ಲಿ, ಸೂರ್ಯ ಮುಳುಗಿದರೂ ಚಂದ್ರ ಹುಟ್ಟುತ್ತಾನೆ. ಚಂದ್ರಮಿವಾಂಬಸ, ಚಂದ್ರನಂತೆ ಇನ್ನೊಬ್ಬ. ಅನೇಕರು ಸತ್ತರೂ ಕೂಡ, ಅನೇಕ ಸಮಸ್ಯೆಗಳಿದ್ದರೂ ಕೂಡ, ಒಂದು ಹೊಸ ಸಮಸ್ಯೆಗಳ ಮಧ್ಯೆ ಒಂದು ಹೊಸ ಅಲೆ ಬರುವಂತೆ ಕತ್ತಲಲ್ಲೂ ಚಂದ್ರ ಹುಟ್ಟಿ ಬೆಳಗುತ್ತಾನೆ ಎಂದರ್ಥ. ದೀಪಪಂಕ್ತಿ ಸದಾ ಶಾಂತಿ, ದೀಪಪಂಕ್ತಿ ಸದಾ ಶಾಂತಿ, ಸ್ವಕುಟುಂಬಾದಿ ಸಂಭ್ರಮ, ನಶ್ಯಂತಿ ಕ್ರಿಮಿಕೀಟಾದಿ ಆರೋಗ್ಯಂ ಉನ್ನತೋನ್ನತಿಂ. ಲೈನ್ ಆಫ್ ಆಯಿಲ್ ಲೈಟ್ is delighting the entire family. In addition to the same light will kill the insects and rises the health which is the wealth. ದೀಪ, ಎಣ್ಣೆಯ ದೀಪ ಹಚ್ಚುವುದರಿಂದ ಮನೆಯಲ್ಲಿ ಸದಾ ಶಾಂತಿ ಇರುತ್ತದೆ. ಮತ್ತು ಸ್ವಕುಟುಂಬಾದಿ ಸಂಭ್ರಮ, ಇಡೀ ಕುಟುಂಬವು ಎಣ್ಣೆಯ ದೀಪದ ಮಧ್ಯದಲ್ಲಿ ಸಂತೋಷವಾಗಿರಲು ಸಾಧ್ಯ. ಇದರಿಂದ ಸಂತೋಷವಾಗೋದ್ರ ಜೊತೆಗೆ ನಶ್ಯಂತಿ ಕ್ರಿಮಿಕೀಟಾದಿ, ಸುತ್ತಮುತ್ತ ಎಲ್ಲ ಕ್ರಿಮಿಕೀಟಗಳನ್ನು ಬೆಳಕು ಕತ್ತಲೆಯಲ್ಲಿ ಎಳ್ಕೊಳ್ಳುತ್ತೆ. ಆ ಮೂಲಕ ಕ್ರಿಮಿಕೀಟಗಳ ನಾಶವೂ ಆಗುತ್ತದೆ. ಇದರಿಂದ ಆರೋಗ್ಯ ಉಂಟಾಗಿ ಉನ್ನತಿಯೂ ಸಾಧ್ಯ. ಆದ್ದರಿಂದ ಜ್ಯೋತಿ ಬೆಳಗುತ್ತಿದೆ, ಪರಂಜ್ಯೋತಿ ಬೆಳಗುತ್ತಿದೆ. ಜ್ಯೋತಿಯನ್ನು ಬೆಳಗಿಸುವುದು ಅತ್ಯುತ್ತಮ, ಆರೋಗ್ಯಕ್ಕೂ ಉತ್ತಮ, ಮನೆಯಲ್ಲಿ ಸಮಾಧಾನಕ್ಕೂ ಉತ್ತಮ. ಕಾರ್ಯಂ ವದತಿ ಕಲ್ಯಾಣಿ ಸಾ ಸ್ವಯಂ ನ ಕರಿಷ್ಯತಿ, ಮಾಸವೇತನ ಸಂದರ್ಭೆ ಅಗ್ರೇ ತಿಷ್ಠತಿ ಯಾಚಿಕಾ. ಕಲ್ಯಾಣಿ is very good in passing the responsibilities to others without doing herself, but she will stand first for a salary in the end of the month. ಕಾರ್ಯಂ ವದತಿ ಕಲ್ಯಾಣಿ, ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಹೇಳ್ತಾಳೆ ಮಹಾತಾಯಿ.
ಸಾ ಸ್ವಯಂ ನ ಕರಿಷ್ಯತಿ, ಅವಳಾಗಿ ಯಾವ ಕೆಲಸನೂ ಮಾಡೋದಿಲ್ಲ. ಅವರಿಗೆ ಮಾತ್ರ ಬೇರೆಯವರಿಗೆ ಹೇಳೋದಕ್ಕೆ ನಂಬರ್ ಒನ್ ಬಿಟ್ಟರೆ ತಮ್ಮ ಒಂದು ಕೆಲಸನೂ ಅವಳು ಮಾಡೋದಿಲ್ಲ. ಆದರೆ ಮಾಸ ವೇತನ ಸಂದರ್ಭ, ತಿಂಗಳ ಸಂಬಳ ಬರುವ ಸಂದರ್ಭದಲ್ಲಿ ಎಲ್ಲರಿಗಿಂತ ಮೊದಲು ಬಂದು ನಿಲ್ಲುತ್ತಾಳೆ ಮಹಾತಾಯಿ. ಯಕೃತೆ ಶ್ರದ್ಧೆಯ ಕರ್ಮಂ ಕಾರ್ಯಂ ಭವತಿ ನಿಶ್ಚಿತಂ, ಯನ್ನ ಕೃತೆ ಕರ್ತವ್ಯಂ ಅಧಿಕಾರೇ ಪ್ರಭಾವತಿ. One who is dedicated to duty will face lots of impediments and so does the work sincerely. Those who are lethargic will manipulate more than dedication to duty. They are busy in manipulating than the dedication to duty. ಯಕೃತೆ ಶ್ರದ್ಧೆಯ ಕರ್ಮಂ, ಯಾರು ಶ್ರದ್ಧೆಯಿಂದ ತನ್ನ ಕಾರ್ಯವನ್ನು ಕೆಲಸವನ್ನು ಮಾಡುತ್ತಾನೆಯೋ ಅವನ ಕೆಲಸ ಆಗುತ್ತದೆ. ಆದರೆ ತುಂಬ ಕಷ್ಟಪಟ್ಟು ಮಾಡುತ್ತಾನೆ, ನಿಶ್ಚಯವಾಗಿಯೂ ಕೆಲಸವನ್ನು ಪೂರೈಸುತ್ತಾನೆ. ಆದರೆ ಎನ್ನ ಕೃತೆ ಕರ್ತವ್ಯಂ, ಯಾವ ವ್ಯಕ್ತಿ ಕೆಲಸವನ್ನೇ ಮಾಡುವುದಿಲ್ಲವೋ ಸೋಂಬೇರಿಯಾಗಿರುತ್ತಾನೋ ಅವನು ಕೆಲಸ ಮಾಡುವುದನ್ನು ಬಿಟ್ಟು ಅಧಿಕಾರದ ಮೂಲಕ ಅವರಿವರ ಇನ್ಫ್ಲೂಯೆನ್ಸ್ ಮಾಡುವುದರಲ್ಲೇ ಮಗ್ನನಾಗಿ ತನ್ನ ಕೆಲಸವನ್ನು ಮಾಡಿಸಿಕೊಳ್ಳುತ್ತಾನೆ. ತನ್ನ ಕೆಲಸವನ್ನೇ ಮಾಡದೆ ಬರೀ ಮಾತುಕತೆಯಲ್ಲಿ, ಮೋಸದಲ್ಲಿ, ಮಿಸ್ಲೀಡಿಂಗ್, ಮ್ಯಾನಿಪ್ಯುಲೇಟಿಂಗ್ ಮಾಡಿ ಜನರನ್ನು ಮ್ಯಾನಿಪ್ಯುಲೇಟ್ ಮಾಡ್ತಾನೆ, ಅಧಿಕಾರನ ಮ್ಯಾನಿಪ್ಯುಲೇಟ್ ಮಾಡ್ತಾನೆ. ತನ್ನ ಕೆಲಸವನ್ನು ಮಾಡದೆ ಸಮಾಜವನ್ನೇ ಹಾಳು ಮಾಡುತ್ತಾನೆ. ಆಲಸ್ಯಂ ಅವಿನಾಭಾವಂ ಕರ್ತವ್ಯಂ ನೈವ ಪಾಲತಿ ಪರಂ ಮಾಸಿಕಾದಾಯೇ ಅಗ್ರೇ ತಿಷ್ಠತ್ ಅಗೌರವೇ. Due to laziness, we are lethargic to do the duties, but the same person won't hesitate to get salary shamelessly. They get the salary without any hesitation. ಆಲಸ್ಯಂ ಅವಿನಾಭಾವಂ, ಅವನು ಹುಟ್ಟೇ ಆಲಸ್ಯ. ಅವಿನಾಭಾವ ಸಂಬಂಧವನ್ನು ಹೊಂದಿದಂತಹ ಆಲಸಿಗೆ ಅವನಿಗೆಲ್ಲಿ ಕರ್ತವ್ಯ ಮಾಡೋಕ್ಕಾಗತ್ತೆ? ನೈವ ಪಾಲತಿ, ಮಾಡುವುದೇ ಇಲ್ಲ. ಪರಂ, ಆದರೆ ಮಾಸಿಕ ಆದಾಯ, ತಿಂಗಳ ಆದಾಯ ಬರುವಾಗ, ಸಂಬಳ ಬರುವಾಗ ಅಗ್ರೇ ತಿಷ್ಠತ್ಯಘೋರವೇ, ಮುಂದೆ ಬಂದು ನಿಂತುಕೊಳ್ಳುತ್ತಾನೆ ಸಂಬಳ ಕೊಡುವಂತ. ಮಾನ ಮರ್ಯಾದೆ ಎಲ್ಲ ಬಿಟ್ಟುಕೊಂಡು ಕರ್ತವ್ಯ ಮಾಡೋದ್ರಲ್ಲಿ ಯಾವ ಇದು ಇಲ್ಲ, ಸಂಬಳ ತಗೊಳ್ಳೋದಲ್ಲಿ ಮುಂದಾಗಿ ನಿಂತಿರುತ್ತಾನೆ. ಕಾರ್ಯೇಷು ಸಕಲಾಲಸ್ಯಂ ದುರ್ವಿದ್ಯಾಂ ಬೋಧ ಸಾಧನಂ ಸತ್ಸಂಗೇ ಲಬ್ಧ ವಿದ್ಯಾಪಿ ದುರ್ಮಾರ್ಗೇ ವಿನಿಯುಜ್ಯತೆ. ಕರ್ಮೇಶು ಸಕಲ ಆಲಸ್ಯಂ, ಕೆಲಸ ಮಾಡುವಂತಂದ್ರೆ ಸೋಂಬೇರಿ ಅಂದರೆ ಶುದ್ಧ ಸೋಂಬೇರಿ, ಯಾವ ಕೆಲಸನೂ ಮಾಡಲ್ಲ. ದುರ್ವಿದ್ಯಾಂ ಬೋಧ ಸಾಧನಂ, ಅವನು ಇರುವಂಥ ಕೆಟ್ಟ ವಿದ್ಯೆ ಬರೀ ಹರಿಕತೆ ಮಾಡೋದಕ್ಕೆ, ಹರಟೆ ಹೊಡೆಯೋದಕ್ಕೆ. ಬೋಧ ಸಾಧನಂ ಸತ್ಸಂಗೇ ಲಬ್ಧ ವಿದ್ಯಾಪಿ, ಒಳ್ಳೆಯ ಗುರುಗಳಿಂದ ಪಾಠ ಕಲಿತಿದ್ರೂ ಕೂಡ, ಸತ್ಸಂಗದಿಂದ ವಿದ್ಯೆ ಬಂದಿದ್ರೂ ಕೂಡ ದುರ್ಮಾರ್ಗೇ ವಿನಿಯುಜ್ಯತೆ, ಕೆಟ್ಟ ದಾರಿಯಲ್ಲಿ ಅದನ್ನು ಉಪಯೋಗಿಸುತ್ತಾರೆ. ಲೇಜಿ ಇನ್ ಡ್ಯೂಟಿ ಆ್ಯಂಡ್ ಲರ್ನ್ ಬ್ಯಾಡ್ ಸ್ಕಿಲ್. Even the good education will be destroyed in reality due to bad circle. ದುರಾಗ್ರಹೇ ಪ್ರಚೋದಂತಿ ಸತಾಮಪಿ ಚ ಸಂತತಂ, ಸುಜನಂ ದುರ್ಜನಂ ಕೃತ್ವ ದುಷ್ಟೋ ನಾಶಯತಿ ಸತಾಂ. Idiot will instigate the noble persons to kill others. Converting the good into bad is a real attitude of corrupted mind. ದುರಾಗ್ರಹೇ ಪ್ರಚೋದಂತಿ, ದುರಾಗ್ರಹ ಪೀಡಿತರಾಗಿ ಪ್ರಚೋದನೆ ಮಾಡುತ್ತಾರೆ. ಸತಾಮಪಿ ಚ ಸಂತತಂ, ಒಳ್ಳೆಯವ್ರನ್ನೂ ಕೂಡ ನಿನ್ಗೇನು ಬರುತ್ತೆ, ಏಕೆ ಮಾಡ್ತೀವಿ ಸುಮ್ಮನಿರು, ನಿಂಗೇನು ಕೊಂಬು ಕೊಡ್ತಾರೆ ಚೊಂಬು ಕೊಡ್ತಾರೆ ಅಂಥೇಳಿ ನನಗೆ ಕೆಟ್ಟ ಬುದ್ಧಿಯನ್ನು ಒಳ್ಳೆಯವರು ಕೆಲಸ ಮಾಡೋರಿಗೂ ಬಿಡೋದಿಲ್ಲ, ತಾವು ಮಾಡೋದಿಲ್ಲ. ಸುಜನಂ ದುರ್ಜನಂ ಕೃತ್ವ, ಒಳ್ಳೆಯವ್ರನ್ನೂ ಕೆಟ್ಟ ಜನವನ್ನಾಗಿ ಮಾಡಿ ದುಷ್ಟೋ ನಾಶಯತಿ ಸತಾಂ, ದುಷ್ಟರು ಒಳ್ಳೆಯವರನ್ನು ನಾಶ ಮಾಡಿಬಿಡುತ್ತಾರೆ. ಧರ್ಮಂ ಸನಾತನಮಿದಂ ರಕ್ಷಿತಂ ಬಾಹ್ಯಪೀಡೆಯ ಸ್ವಜನೇನೈವ ದೌರ್ಭಾಗ್ಯಂ ಶಿರಃಕೇಶೇನ ಪೀಡಿತಂ. Sanatana is our evergreen religion which is protected by
foreign invaders from a long time. We can fight with the external evils, but what about the internal troubles like hair growing, which is the waste of our body, is sometimes problem to the head. ಧರ್ಮಂ ಸನಾತನಮಿದಂ, ಇದು ಸನಾತನ ಧರ್ಮ. ರಕ್ಷಿತಂ ಬಾಹ್ಯಪೀಡೆಯ, ಅನೇಕ ಜನರ ಇನ್ವೇಡರ್ಗಳ ಇಂದ ರಕ್ಷಿಸಲ್ಪಟ್ಟ ಒಂದು ಧರ್ಮವಾಗಿದೆ. ಆದರೆ ಸ್ವಜನೇನೈವ ದೌರ್ಭಾಗ್ಯಂ, ಇನ್ನು ದೊಡ್ಡ ದೌರ್ಭಾಗ್ಯ ಅಂತಂದ್ರೆ ಹೊರಗಡೆಯವ್ರನ್ನೆಲ್ಲ ನಾವು ಓಡಿಸಿದ್ದೀವಿ, ಆದರೆ ಒಳಗಡೆಯವ್ರದ್ದೇ ದೊಡ್ಡ ಸಮಸ್ಯೆ. ಸ್ವಜನೇನೈವ ದೌರ್ಭಾಗ್ಯಂ, ದೌರ್ಭಾಗ್ಯ ಇರೋದೇ ನಮ್ಮ ಸ್ವಜನರಿಂದ. ಶಿರಃ ಕೇಶೇನ ಪೀಡಿತಂ, ಕೇಶ ತಲೆಗೆ ಬೇಕು, ಆದರೆ ಅದು ಒಮ್ಮೊಮ್ಮೆ ಉದ್ದ ಬೆಳೆದು ಕಟ್ ಮಾಡಿಸೋ ತನಕ ತಲೆ ಕೆಟ್ಟು ಹೋಗುತ್ತೆ. ಶಿರಃ ಕೇಶೇನ ಪೀಡಿತಂ, ಕೇಶ ನಮ್ಮ ದೇಹದ ವೇಸ್ಟು. ಬೆವರು ಹೇಗೆ ವೇಸ್ಟು ಹಾಗೆ ತಲೆ ಕೂದಲು ವೇಸ್ಟು. ಆದರೆ ಅದು ಬೇಕು ಕೆಲವು ಸಲ, ಹಾಗಂತ ಬಿಡೋದಕ್ಕೂ ಆಗೋದಿಲ್ಲ, ಇಟ್ಕೊಳ್ಳೋದಕ್ಕೂ ಆಗೋದಿಲ್ಲ. ಶಿರಃ ಕೇಶೇನ ಪೀಡಿತಂ, ಉಗುಳಿದರೆ ತುಪ್ಪ ಹಾಳಾಗುತ್ತದೆ, ನುಂಗಿದರೆ ಗಂಟಲು ಸುಡುತ್ತದೆ. ಇದು ನಮ್ಮ ಸನಾತನ ಧರ್ಮದ ದೌರ್ಭಾಗ್ಯ. ಅಶ್ರದ್ಧೇನಾರ್ಜಿತಂ ವಿದ್ಯಾ ದುರ್ಮಾರ್ಗೇ ವಿನಿಯುಜ್ಯತೆ, ಸನಾಶಯತಿ ಸದ್ಧರ್ಮಂ ನಿಸ್ತೇಜಯತಿ ವೈಭವಂ. If education is not earned with dedication, will be certainly misused. He will destroy the culture, name and fame and distinction of a country. ಅಶ್ರದ್ಧೇನ ಅರ್ಜಿತಂ ವಿದ್ಯಾ, ಶ್ರದ್ಧೆ ಇಲ್ಲದೆ ಕಲಿತಂತಹ ವಿದ್ಯೆ, ಕೇವಲ ನೋಡುಗರಿಗಾಗಿ ಕಲಿತಂತಹ ವಿದ್ಯೆ, ದುರ್ಮಾರ್ಗೇ ವಿನಿಯುಜ್ಯತೆ, ಅದು ಕೆಟ್ಟ ದಾರಿಯಲ್ಲಿಯೇ ಉಪಯೋಗಿಸಲ್ಪಡುತ್ತದೆ. ಸ ನಾಶಯತಿ ಸದ್ಧರ್ಮ, ಅವನು ತನ್ನ ಕರ್ತವ್ಯವನ್ನು ಧರ್ಮವನ್ನು ಮರೆತು ಎಲ್ಲವನ್ನು ನಾಶ ಮಾಡುತ್ತಾನೆ. ಮತ್ತು ಹಿಂದಿನವರ ಕಷ್ಟ ಸುಖ ತ್ಯಾಗದ ಎಲ್ಲ ಬಲಿದಾನಗಳನ್ನು ಕೂಡ ನಾಶ ಮಾಡಿ, ನಿಸ್ತೇಜ ಮಾಡಿ, ದೇಶವನ್ನು ಹೀನಾಯ ಸ್ಥಿತಿಗೆ ತಂದು ವೈಭವವನ್ನೆಲ್ಲ ಹಾಳು ಮಾಡಿ, ನಿಸ್ತೇಜಯತಿ ವೈಭವಂ, ವೈಭವವನ್ನೆಲ್ಲ ತೇಜವೇ ಇಲ್ಲದಂತೆ ಮಾಡಿ ಬಿಡುತ್ತಾನೆ. ಧರ್ಮ ನಾಶನ ದುಷ್ಟಾನಾಂ ದಂಡನೀಯಂ ಸುಸಾಂಘಿಕೈಃ, ಅನ್ಯಥಾ ಸತ್ಕೃತಂ ಹಂತಿ ಸನಾತನ ಪರಂಪರಾಂ. He should be punished by the society who destroy the culture of this country. Otherwise, they will damage the convention and circumstances of this country. ಧರ್ಮನಾಶನ ದುಷ್ಟಾನಾಂ, ಧರ್ಮವನ್ನು ನಾಶ ಮಾಡುವ ದುಷ್ಟರನ್ನು ಸಾಂಘಿಕೈ ಸುಸಾಂಘಿಕೈ ಎಲ್ಲರೂ ಒಟ್ಟಾಗಿ ದಂಡನೀಯಂ, ಹೊಡೆದು ಬಡಿದು ಸಾಯಿಸಬೇಕು. ಅನ್ಯಥಾ ಇಲ್ಲದಿದ್ದರೆ ಸತ್ಕೃತಂ ಹಂತಿ, ಹಿಂದಿನವರು ಮಾಡಿದ ಕಷ್ಟಪಟ್ಟು ಬೆಳೆಸಿದ ದೇಶವನ್ನು ಇವರು ನಾಶ ಮಾಡಿಬಿಡುತ್ತಾರೆ. ಸತ್ಕೃತಂ ಹಂತಿ ಸನಾತನ ಪರಂಪರಾಂ, ಯಾವುದೇ ಒಂದು ಕಷ್ಟದಲ್ಲಿ ಬೆಳೆದಂತಹ ಒಂದು ದೇಶವನ್ನು ಏಕದಮ್ ಇವರು ತಮ್ಮ ಸ್ವಾರ್ಥಕ್ಕಾಗಿ ಅದರ ದುರುಪಯೋಗ ಮಾಡಿ, ಅದರ ಒಳ್ಳೆಯತನವನ್ನೆಲ್ಲ ಸುಳ್ಳು ಮಾಹಿತಿ ನೀಡಿ ಇದ್ದದ್ದನ್ನೆಲ್ಲ ಹಾಳು ಮಾಡಿ, ತಮ್ಮ ಕಾಲಿಗೆ ತಾವೇ ಏಟು ಹೊಡ್ಕೊಳ್ತೀವಿ ಅಂತ ಗೊತ್ತಾಗೋದಿಲ್ಲ ಅವರಿಗೆ. ಒಟ್ಟಿನಲ್ಲಿ ಬೇರೆಯವ್ರನ್ನ ಟೀಕೆ ಮಾಡ್ತಿದ್ದೀವಿ ಅನ್ನೋದಷ್ಟು ಇಂಪಾರ್ಟೆಂಟ್ ಆಗಿ ಇಡೀ ಸನಾತನ ಪರಂಪರೆಯನ್ನು ಅಥವಾ ಸದ್ಧರ್ಮವನ್ನು ಒಳ್ಳೆಯತನವನ್ನೆಲ್ಲ ನಾಶ ಮಾಡಿಬಿಡುತ್ತಾರೆ. ಎಚ್ಚರವಿರಬೇಕು. ದುರ್ಜನೋ ನೈವ ಕುರ್ವಂತಿ ಸರ್ವ ಪರಿಸರ ಸ್ವಚ್ಛತಾ, ಉಚ್ಚಿಷ್ಟಂ ಕ್ರಿಯತೆ ಯತ್ನೆ ದುಷ್ಟ ದುರ್ನಾತಕ, ಉಚ್ಚಿಷ್ಟಂ ಕುರುತೆ ಯತ್ನೆ ದುಷ್ಟ ದುರ್ನಾಥ ಕಾರಣಂ. Idiots never clean the nature. They pollute still more. Dishonest pollute everything vigorously and pollute the nature. ದುರ್ಜನರು ಯಾವಾಗಲೂ ಮಾಡುವುದೇ ಇಲ್ಲ ಏನು, ಸರ್ವ ಪರಿಸರ ಸ್ವಚ್ಛತೆ, ಸರ್ವ ಪರಿಸರದ ಸ್ವಚ್ಛತೆಯನ್ನು ಅವರು ಮಾಡುವುದೇ ಇಲ್ಲ.
ಅವ್ರನ್ನ ದುರ್ಜನ ಅಂತ ಕರೀತಾರೆ. ಉಚ್ಚಿಷ್ಟಂ ಕ್ರಿಯತೆ ಯತ್ನೆ ಇದೆ. ಅವರು ಕ್ಲೀನ್ ಮಾಡೋದು ಬೇಡ, ಅದ್ರ ಜೊತೆಗೆ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಗಲೀಜು ಮಾಡಿಬಿಡುತ್ತಾರೆ. ಉಚ್ಚಿಷ್ಟ ಮೂತ್ರ ಮಲ ವಿಸರ್ಜನೆ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಮಾಡಿ ಹೋಗೋದಕ್ಕೆ ಆಕರ್ಷಿ ಗಬ್ಬೆಬ್ಸಿ ಯಾರಿದ್ದಾರೆ ಯಾರೆಲ್ಲ ಯಾರು ತಲೆ ಮೇಲೆ ಬಿದ್ದರೂ ಪರವಾಗಿಲ್ಲ, ಎಲ್ಲಿ ಬಿದ್ದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಗಲೀಜು ಮಾಡಿಬಿಡ್ಬೇಕು. ಉಚ್ಚಿಷ್ಟಂ ಕ್ರಿಯತೆ ಯತ್ನೆ, ಪ್ರಯತ್ನಪೂರ್ವಕವಾಗಿ ಮಾಡ್ತಾರೆ, ಅದನ್ನು ಗೊತ್ತಿದ್ದೂ ಮಾಡ್ತಾರೆ. ಅದನ್ನ ದುರ್ಜನ ಅಂತ ಕರೆಯೋದು ಅವ್ರನ್ನೇ. ದುಷ್ಟ ದುರ್ನಾಥ ಕಾರಣಂ, ಅದರಿಂದ ದುಷ್ಟರು ದುರ್ನಾಥಕ್ಕೆ ಕಾರಣವೇ ಹೊರತು ನೀವು ಅವ್ರನ್ನ ರಿಪೇರಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಇಡಿಯಟ್ಸ್ ನೆವರ್ ಕ್ಲೀನ್ ದ ನೇಚರ್, ಅವ್ರು ಕ್ಲೀನ್ ಮಾಡುವುದೇ ಇಲ್ಲ. ಎಚ್ಚರವಿರಬೇಕು. ಪೂರ್ವೋಕ್ತಂ ದುಷ್ಟ ದಾರಿದ್ರ್ಯಂ ಸದಾ ಕಾಲೇ ಪ್ರಜಲ್ಪತಿ, ಮುಕ್ತಂ ದತ್ತಂಚ ಯಾ ವಿದ್ಯಾ ಕೇವಲಂ ಅಲ್ಪದೇಶಿಕಂ. Continued poverty since immemorial is eternal. Freely given education is also limiting the area network, which is not widespread. ಪೂರ್ವೋಕ್ತಂ ದುಷ್ಟ ದಾರಿದ್ರ್ಯಂ, ಹಿಂದಿನಿಂದಲೂ ಬಂದಂತಹ ದುಷ್ಟರು ದಾರಿದ್ರ್ಯವಂತರು ಸದಾ ಕಾಲದಲ್ಲಿ ಪ್ರಜಲ್ಪತಿ, ಎಲ್ಲ ಕಾಲದಲ್ಲೂ ದರಿದ್ರರು, ಬಡವರು, ಅನಾಗರಿಕರು, ದುಷ್ಟರು ಇದ್ದೇ ಇರುತ್ತಾರೆ. ಏಕೆಂದರೆ ಅವರು ಬದಲಾಯಿಸಿಕೊಳ್ಳುವುದೇ ಇಲ್ಲ. ಬದಲಾವಣೆಯ ದಾರಿಗಳಿದ್ದರೂ ಅದರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಸೋಂಬೇರಿತನ ಅವರಿಗೆ ಶಾಶ್ವತವಾಗಿರುತ್ತೆ. ಜೊತೆಗೆ ಕೆಟ್ಟ ಹವ್ಯಾಸಗಳನ್ನೆಲ್ಲ ಬೆಳೆಸ್ಕೊಂಡು ಬಂದ ದುಡ್ಡನ್ನೆಲ್ಲ ಅಲ್ಲಿಂದಲ್ಲಿಗೆ ಮಜಾ ಮಾಡಿ ಹಾಳು ಮಾಡೋದಷ್ಟೇ ಅವರಿಗೆ ಉದ್ದೇಶ ಆಗಿರೋದ್ರಿಂದ ದಾರಿದ್ರ್ಯಲ್ಲಿ ಹೋಗೋಕ್ಕೆ ಸಾಧ್ಯ. ಪೂರ್ವೋಕ್ತಂ ದುಷ್ಟ ದಾರಿದ್ರ್ಯಂ ಸದಾ ಕಾಲೇ ಪ್ರಜಲ್ಪತಿ, ಎಲ್ಲ ಕಾಲದಲ್ಲಿಯೂ ಅದು ಇದ್ದೇ ಇರುತ್ತದೆ. ಮುಕ್ತಂ ದತ್ತಂಚ ವಿದ್ಯಾಪಿ, ಇದರ ಮಧ್ಯೆ ಫ್ರೀಯಾಗಿ ಕೊಟ್ಟಂತಹ ವಿದ್ಯೆ ಎಜುಕೇಷನ್ ಕೂಡ ಕೇವಲಂ ಅಲ್ಪದೇಶಿಕಂ, ಅದು ಫ್ರೀಯಾಗಿ ಕೊಟ್ಟಿದ್ದು ಆ ಫ್ರೀ ಆದಷ್ಟು ಜಾಗಕ್ಕೆ ಮಾತ್ರ, ಉಚಿತವಾಗಿ ಕೊಟ್ಟಿದ್ದು ಉಚಿತ ಇರೋ ಜಾಗದಲ್ಲಿ ಮಾತ್ರ. ಅದು ರಕ್ಷಣೆ ಬಂದಾಗ ಅಥವಾ ದುಡ್ಡು ಖರ್ಚು ಮಾಡಬೇಕು ಅಂತಂದಾಗ ಒಳ್ಳೆ ನಾಲೆಡ್ಜ್ ಸಿಗ್ಬೋದು. ಆದರೆ ಇವರು ಫ್ರೀಯಾಗಿ ಪಡೆದಂಥದ್ದು ಅಲ್ಪದೇಶಿಕಂ, ಪ್ರಾದೇಶಿಕವಾಗಿ ಅವರಿಗೆ ನಾಲೆಡ್ಜ್ ಅಂತ ಬರುತ್ತೆ. ಬಿಟ್ಟರೆ ಪ್ರಪಂಚದಲ್ಲಿ ವಿಶಾಲವಾದ ನಾಲೆಡ್ಜ್ ಅವರಿಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಅದು ಮುಕ್ತವಾಗಿ ಕೊಟ್ಟಂತಹ ವಿದ್ಯೆ, ಕಷ್ಟಪಟ್ಟು ಬೆಳೆದಂತಹ ವಿದ್ಯೆ ಅಲ್ಲ. ದೇಶ ಸುತ್ತಬೇಕಂತೆ, ಕೋಶ ಓದಬೇಕಂತೆ, ಇವರು ಓದೋದು ಇಲ್ಲ, ಸುತ್ತೋದು ಇಲ್ಲ. ಅದರಿಂದ ಇವರಿಗೆ ಯಾವುದೇ ರೀತಿಯ ವಿಶಾಲ ಭಾವನೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ವಿಶಾಲ ಹೃದಯನ ಅಂತೂ ವಸುದೈವ ಕುಟುಂಬಕಂ ಅಂತ ಹೇಳಿದ್ದಾರೆ. ಈ ವಿಶಾಲ ಹೃದಯ ಬರಬೇಕಾದ್ರೆ ಪ್ರಪಂಚ ಮನೆ ಅಂತ ಆಗಬೇಕಾದ್ರೆ ಪ್ರಪಂಚ ನೋಡಿರ್ಬೇಕು. ಅವನು ಎಲ್ಲೂ ನೋಡದೆ ತನ್ನ ಊರು ತನ್ನ ಬಾವಿ ಕಪ್ಪೆ ಥರ ಅಷ್ಟೇ ಜಾಗ ನೋಡಿದವನಿಗೆ ಎಲ್ಲಿ ಜ್ಞಾನ ಬರಲು ಸಾಧ್ಯ? ದಾರಿದ್ರ್ಯವೇ ಅಭಿವೃದ್ಧಿ ಆಗುತ್ತದೆ ಹೊರತು ವಿಶಾಲತೆ ಅಭಿವೃದ್ಧಿ ಆಗುವುದಿಲ್ಲ. ಸಹೃದಯ ಇವ ಸಮೃದ್ಧಿ ಸವಿಸ್ತಾರಂ ಕವಿರ್ಮತಃ, ಧ್ವನ್ಯಾಲೋಕೆ ಪ್ರಬೋದಂತಿ ಕವಿರಾನಂದವರ್ಧನಃ. Poet Anandavardhana says in Kaviraja Marga, poet Anandavardhana in Dvanyaloka says, good heart yearning is the only route for prosperity. ಒಳ್ಳೆಯತನ, ಗುಡ್ ಹಾರ್ಟ್, ಹಸಿವು, 4 ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ಭಾವನೆ ಮಾತ್ರ ದೇಶ ಅಭಿವೃದ್ಧಿ ಪಥಕ್ಕೆ ಎಳೆದುಕೊಳ್ಳಲು ಸಾಧ್ಯವಾಗುತ್ತದೆ ಹೊರತು ಆ್ಯಂಡ್ ನಾಟ್ ಬೈ ಕಾಂಕರಿಂಗ್ ದ ಸ್ಟೇಟ್ಸ್, ನಾಟ್ ಬೈ ಕಾಂಕರಿಂಗ್ ದ ಸ್ಟೇಟ್ಸ್. ಒಂದು ರಾಜ್ಯ ಇನ್ನೊಂದು ರಾಜ್ಯವನ್ನು ಕಾಂಕರ್ ಮಾಡೋದ್ರಿಂದ, ಆಕ್ರಮಣ ಮಾಡೋದ್ರಿಂದ ಅಭಿವೃದ್ಧಿ ಆಗಲು ಸಾಧ್ಯವೇ ಇಲ್ಲ. ಸಹೃದಯ ಇವ ಸಮೃದ್ಧಿ, ಒಳ್ಳೆಯ ಹೃದಯ ಇರಬೇಕು, ಹೃದಯವಂತರಾಗಿರಬೇಕು. ಇದೇ ಸಮೃದ್ಧಿಯ ಮೂಲ ತತ್ವ. ನ ವಿಸ್ತಾರಂ ಕವಿರ್ಮತಃ, ದೇಶ ವಿಸ್ತಾರ ಮಾಡುವುದರಿಂದ ಅಭಿವೃದ್ಧಿ ಆಗಲು ಸಾಧ್ಯವೇ ಇಲ್ಲ ಎಂದು ಧ್ವನ್ಯಾಲೋಕದಲ್ಲಿ ಕವಿ ಆನಂದವರ್ಧನ ಅಂತನೂರು ಹೇಳ್ತಾರೆ. ಸಂತತಾಂ ದುಷ್ಟತಾಂ ಯಾತಿ ದುರ್ಜನಾದೇವ ನಾಶನಂ, ಸ್ವನಾಶಾತ್ ಸಕಲಂ ನಾಶಂ ಸತಾಮಪಿ ಪ್ರಚೋದನಂ. Bad people destroy the excellent people. So we collapse due to the terrible people.
Bad people ruin themselves and drag the others also. ಸಂತತಾಂ ದುಷ್ಟತಾಂ ಯಾತಿ, ಒಳ್ಳೆಯತನವೂ ಕೂಡ ಕೆಟ್ಟ ಬುದ್ಧಿ ಕಡೆ ಹೋಗುತ್ತದೆ. ಯಾರಿಂದ? ದುರ್ಜನಾದೇವ ನಾಶನಂ, ದುರ್ಜನರಿಂದ ನಾಶವಾಗಿ ಹೋಗುತ್ತದೆ. ದುರ್ಜನರು ಸ್ವನಾಶಾತ್ ಸಕಲಂ ನಾಶಂ, ತಾನು ನಾಶವಾಗಿ ಸಾಯುವುದಲ್ಲದೆ ಸತಾಮಪಿ ಪ್ರಚೋದನಂ, ಒಳ್ಳೆಯವ್ರನ್ನೂ ಕೂಡ ಕೆಟ್ಟವ್ರನ್ನ ಕಡೆ ನಾ ಸಾಯ್ತೀನಲ್ಲ ಅವನು ಸಾಯ್ಲಿ ಅಂತ ಹೇಳ್ಕೋತಾರೆ. ಬಿಟ್ಟರೆ ಅವರು ಅಭಿವೃದ್ಧಿ ಆಗಬೇಕು, ದೇಶ ಅಭಿವೃದ್ಧಿ ಆಗಬೇಕು, ಯಾವುದೇ ಯೋಚನೆ ಇರುವುದಿಲ್ಲ. ಅಲ್ಪಾಧಾರಿ ಅನಂತಭೋಗಿ, ಅಲ್ಪಾಧಿಕಾರಿ ಅನಂತಭೋಗಿ, ಅನಂತಕಾಲೇ ಅನರ್ಥಕಾರಿ. ಸೌಭಾಗ್ಯಂ ಅತ್ಯಂತ ಅಯೋಗ್ಯ ಜನ್ಮ, ಶಿಷ್ಟಾರ್ಜಿತಂ ಧರ್ಮ ವಿನಾಶಕಾರಿ. ಹಾಫ್ ನಾಲೆಡ್ಜ್ ಅಫಿಷಿಯಲ್, half baked food, half knowledge official are very dangerous. They will ruin everything, thinking that he won't be in the long run, and he spreads the foul smell for a long time. They are terrible and also evaporate the nobility earned with the great difficulty. ಅಲ್ಪ ಅಧಿಕಾರಿ, ಅಲ್ಪಜ್ಞಾನಿಯಾದ ಅಧಿಕಾರಿ, ಅವನು ಸದಾಕಾಲ ಮಜಾ ಮಾಡಬೇಕು ಅಂತ ಹೇಳ್ತಿರ್ತಾನೆ. ಅನಂತ ಭೋಗಿ, ಇದರಿಂದ ಅನಂತಕಾಲೇ ಅನರ್ಥಕಾರಿ. ಇದರಿಂದ ಅನೇಕ ವರ್ಷಗಳ ಕಾಲ ಒಬ್ಬ ಬಂದು ಹೋದರೆ, ಚಂಗೇಜ್ ಖಾನ್ ಅಂತ ಬಂದು ಹೋಗಿದ್ರಿಂದ ಅನೇಕ ವರ್ಷಗಳ ಕಾಲ ಹೇಗೆ ಇಡೀ ಭಾರತ ದೇಶ ನಲುಗಿ ಹೋಗಿತ್ತೋ, ಸಾಂಕ್ರಾಮಿಕ ರೋಗದಿಂದ, ಅತ್ಯಾಚಾರ ಅನಾಚಾರಗಳಿಂದ ನೊಂದು ಬೆಂದು ಹೇಗೆ ಹೋಗಿತ್ತೋ, ಅದೇ ರೀತಿ ಈ ಅಲ್ಪ ಜ್ಞಾನಿಯಾದ ಅಧಿಕಾರಿಗಳು ಬಂದು ಇಡೀ ಸಿಸ್ಟಮ್ನ ಗಬ್ಬುನಾಥ ಮಾಡಿ ಹೋಗುತ್ತಾರೆ. ಅನರ್ಥಕಾರಿ. ದೌರ್ಭಾಗ್ಯಂ ಅತ್ಯಂತ ಅಯೋಗ್ಯ ಜನ್ಮ, ಇಂಥವ್ರು ಹುಟ್ಟೋದೇ ಒಂದು ದೇಶದ ದೌರ್ಭಾಗ್ಯ. ಇದು ಕಲ್ಕಿ ಅವತಾರದ ಮಹಿಮೆ. ಅಯೋಗ್ಯ ಜನ್ಮ, ಶಿಷ್ಟಾರ್ಜಿತಂ ಧರ್ಮ ವಿನಾಶಕಾರಿ. ಇದರಿಂದ ಪ್ರಯೋಜನ ಏನು? ಒಳ್ಳೆಯವರು ಕಷ್ಟಪಟ್ಟು ಬೆಳೆಸಿದಂತಹ ಒಂದು ದೇಶ, ಒಂದು ಸಂಸ್ಕಾರ ಎಲ್ಲವೂ ನಾಶವಾಗಿ ಹೋಗುತ್ತದೆ. ಆರ್ಜಿತಂ ಸುಖ ಸಾಮ್ರಾಜ್ಯಂ ದುಃಖ ಕೋಟಿ ಪರಂಪರಾತ್, ದುಷ್ಟೋ ನೈವ ವಿಜಾನಾತಿ ಸ ಲೋಭೈ ಮದದಾಹಿನಃ. ನೋಬಲ್ ಪರ್ಸನ್ಸ್ ಬಿಲ್ಡ್ ದ ನೋಬಲ್ ಎಂಪೈರ್ with great difficulty, but horrific people do not think and act and understand it, since they are eager to consume like Bakasura everything tentatively like Bakasuras, and they run away. ಆರ್ಜಿತಂ ಸುಖ ಸಾಮ್ರಾಜ್ಯಂ, ಒಂದು ಸಾಮ್ರಾಜ್ಯ ಬೆಳಿಬೇಕಾದ್ರೆ ಅದರ ಹಿಂದೆ ಕೋಟ್ಯಾಂತರ ಜೀವಿಗಳು, ಸತ್ಪುರುಷರು ಕಷ್ಟಪಟ್ಟು ತ್ಯಾಗ ಮಾಡಿ ಬೇರೆಯವ್ರು ಒಳ್ಳೆಯದಾಗಲಿ ಅನ್ನೋ ಆಸೆಯಿಂದ ಬೆಳೆಸಿರ್ತಾರೆ. ದುಃಖ ಕೋಟಿ ಪರಂಪರಾತ್, ತನ್ನ ಸಂಸಾರ ಮನೆ ಮಠ ಎಲ್ಲವನ್ನು ಬಿಟ್ಟು ದೇಶ ಅಂತ ಬೆಳೆಸಿರ್ತಾರೆ. ಆಗ ಮಾತ್ರ ಸುಖಿ ಸಾಮ್ರಾಜ್ಯ ಬರಲು ಸಾಧ್ಯ. ಆದರೆ ದುಷ್ಟರಿಗೆ ಇದು ಅರ್ಥವೇ ಆಗುವುದಿಲ್ಲ. ದುಷ್ಟೋ ನೈವ ವಿಜಾನಾತಿ, ಯಾಕೆ ಅರ್ಥ ಆಗಲ್ಲ? ಅವರಿಗೆ ಉದ್ದೇಶ ಏನು? ಲೋಭೈ ಮದದಾಹಿನಃ, ಎಲ್ಲ ನೆಕ್ಕಬೇಕು ನುಂಗಬೇಕು. ಮತ್ತು ಮದದಾಹಿನಃ, ಕೊಬ್ಬು ಅಹಂಕಾರ ಕಾಮ ಕ್ರೋಧ, ಯಾರ ಮನೆ ಸ್ವತ್ತಾದರೂ ಆಗಲಿ ಅದರಿಂದ ನಾನು ಮಜಾ ಮಾಡಬೇಕು, ಅಷ್ಟೇ ಅವರಿಗೆ ಉದ್ದೇಶ ಆಗಿರೋದ್ರಿಂದ ದುಷ್ಟೋ ನೈವ ವಿಜಾನಾತಿ, ಇವರ ಕಷ್ಟ ಕೋಟಲೆಗಳು ಇವರಿಗೆ ಅರ್ಥವಾಗುವುದೇ ಇಲ್ಲ. ಅಧಿಕಾರೇ ಸರ್ವಂ ಪ್ರಾಪ್ನೋತಿ ಭ್ರಷ್ಟಲೋಭೇ ವಿದಾಹಿನಃ, ಸೌಲಭ್ಯಂ ಪ್ರಾಪ್ಯ ಸರ್ವಸ್ವಂ ಸಮಾಧೀಯತಿ ಸತ್ಕೃತಂ. They get everything due to the corrupted sense and greed. They consume everything and crave all the graciousness. ಅಧಿಕಾರೇ ಸರ್ವಂ ಪ್ರಾಪ್ನೋತಿ, ತಮ್ಮ ಅಧಿಕಾರಾವಧಿಯಲ್ಲಿ ಎಲ್ಲವನ್ನು ಪಡ್ಕೊಳ್ತಾರೆ. ಭ್ರಷ್ಟ ಲೋಭೇ ವಿದಾಹಿನ, ಅವರಿಗೆ ಭ್ರಷ್ಟಾಚಾರ ಸಹಜವಾಗಿರುತ್ತೆ. ಲೋಭ ದುರಾಸೆ ಸಿಕ್ಕಾಪಟ್ಟೆ ಇರುತ್ತೆ. ದಾಹ, ಯಾರ್ದೇನು ತಿನ್ನಲಿ, ಯಾರೇನು ಕೊಡ್ತಾರೆ, ಯಾರು ಯಾವ ಬಕೆಟಲ್ಲಿ ಅನ್ನ ತಂದಿಡ್ತಾರೆ
ಅದರ ದಾಹ ತಿನ್ನಬೇಕು ತಿನ್ನಬೇಕು ತಿನ್ನಬೇಕು, ಮಜಾ ಮಾಡಬೇಕು, ಎಷ್ಟು ಸಾಧ್ಯವೋ ಅಷ್ಟು ಬಡವರ ರಕ್ತ ಹೀರಬೇಕು. ಯಾಕೆ ಅಧಿಕಾರದಲ್ಲಿ ಕೂತಿದೆ ಅಲ್ಲ. ಸರ್ವಂ ಪ್ರಾಪ್ನೋತಿ ಸೌಲಭ್ಯಂ ಪ್ರಾಪ್ಯ ಸರ್ವಸ್ವಂ, ಎಲ್ಲ ಸೌಲಭ್ಯವನ್ನು ಪಡೆದ ನಂತರ ಸಮಾಧೀಯತಿ ಸತ್ಕೃತಂ, ಒಳ್ಳೆಯವರು ಮಾಡಿದಂತಹ ಪುಣ್ಯ ಕೆಲಸವನ್ನೆಲ್ಲ ಸಮಾಧಿ ಮಾಡಿ ನಾಶ ಮಾಡಿ ಗಬ್ಬೆಬ್ಸಿ ಚೆನ್ನಾಗಿ ತಿಂದು ಅಲ್ಲೇ ಗಲೀಜು ಮಾಡಿ ಮತ್ತು ಗಬ್ಬು ನಾಥ ಮಾಡಿ ಮತ್ತು ಏಳಿಗೆ ಆಗ್ಬೇಕಾದ್ರೆ ಇನ್ನು ತಲೆಮಾರುಗಳು ಬೇಕಾಗುತ್ತೆ, ಅಷ್ಟು ಗಬ್ಬೆಬ್ಸಿ ನಾಶ ಮಾಡಿ ಹೋಗುತ್ತಾರೆ. ಇವ್ರನ್ನೇ ರಾಕ್ಷಸರು ಎಂದು ಕರೆಯುತ್ತಾರೆ. ಲಾಭಾಯ ಸರ್ವೇಪಿ ಸದಾ ಸ್ಮರಂತಿ ನೈಕೋಪಿ ಆಗಚ್ಚತಿ ದುಃಖ ಕಾಲೇ ಸೌಕರ್ಯ ಸರ್ವಂ ಇಚ್ಛಂತಿ ಲೋಕ ಶುಷ್ಕ ಇಕ್ಷುದಂಡಂ ವ್ಯರ್ಥಂಚ ಕಂಡಂ. When we are good, everybody will come and they won't come during our pain. Like position of sugar cane after getting the juice by man. ಲಾಭಾಯ ಸರ್ವೇಪಿ ಸದಾ ಸ್ಮರಂತಿ, ಅವ್ರಿಗೆ ಲಾಭ ಆಗಬೇಕು ಅಂದ್ರೆ ನಮ್ಮ ಫೋನ್ ಮಾಡಿ ಮಾಡಿ ಎಲ್ಲಿದೆಯಾ ಬನ್ನಿ ಸಾ ಅಂತ ಕರೀತಾರೆ. ಯಾಕೆ? ಅವ್ರಿಗೆ ಲಾಭ ಆಗಬೇಕಾಗಿರುತ್ತೆ. ನೈಕೋಪಿ ಆಗಚ್ಚತಿ ದುಃಖ ಕಾಲೇ, ನಮ್ಮ ಕಷ್ಟದಲ್ಲಿ ಯಾರ್ಯಾರು ಬರುವುದಿಲ್ಲ. ಸೌಕರ್ಯ ಸರ್ವಂ ಇಚ್ಛಂತಿ ಲೋಕ, ಎಲ್ಲರಿಗೂ ಸೌಲಭ್ಯಗಳು ಬೇಕು, ಫೆಸಿಲಿಟೀಸ್ ಬೇಕು. ತಮಗೆ ಲಾಭ ಆಗ್ಬೇಕಾದ್ರೆ ಯಾರು ಕಾಲು ಬೇಕಾದರೂ ಹಿಡಿಯಕ್ಕೆ ರೆಡಿ ಇರ್ತಾರೆ. ಕೆಲಸ ಆಯಿತು ಅಂತಂದರೆ ಒಣಗಿದ ರಸ ಹಿಂಡಿದ ಇಕ್ಷುದಂಡ ಅಂದರೆ ಕಬ್ಬು, ಶುಷ್ಕ ಒಣಗಿದ ಇಕ್ಷುದಂಡವಾದ ಕಬ್ಬು ವ್ಯರ್ಥಂಚ ಕಂಡಂ, ಯಾವುದೇ ರೀತಿ ಉಪಯೋಗ ಇಲ್ಲದೆ ಹೇಗೆ ಬಿದ್ದಿರುತ್ತದೆಯೋ ಹಾಗೆ ಅನುಭವಿಸಬೇಕಾಗುತ್ತದೆ. ಎಚ್ಚರವಿರಬೇಕು. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.